ಸೌಬಲರಾಜ ಶಕುನಿ, ಏನಾಯ್ತು ನಿನ್ನ ಪ್ರತಿಜ್ಞೆ? ನಿನ್ನ ಸಹೋದರರನ್ನು ಬಂಧನದಲ್ಲಿಟ್ಟುವುದನ್ನು ಮರೆತೆಯ? ನಿನ್ನ ವಂಶಕ್ಷಯಕ್ಕೆ ಕಾರಣರಾದ ಆ ದುರುಳ ಕೌರವರೊಡನೆ ಬೆರೆತು ಕುಳಿತಿರುವ ಎಲ್ಲ ಶಕುನಿ, ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಪ್ರತಿಜ್ಞೆ? ಏನಿ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗೆಳೆಯುತ್ತಿರುವ ಅದಮ ಮರುಳುಗಳೇ ವಿಶ್ರಾಂತಿ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಪೂರಿದ ನಿತ್ಯ ಸಸ್ಯ ಶ್ಯಾಮಲ ಜರಿವನ ಸಿರಿ ಮೃಗ ಗಗನರ್ಪಿತ ಸಹಸ್ರಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಸೋದರ ಸುತ ಸಪರಿಣಾಮ ಅಂಗಿದನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವೂ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುಕ್ಷಿತ ಕುಬುದ್ಧಿಯಿಂದ ಕುರುಕುಲ ನಾಶದ ಕ್ರೌರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಆ ಕಂಡ ಭೂಮಂಡಲಾಧೀಶನೆಂದು ಮೆರೆತಿರುವ ಬಲಾಢ್ಯ ದುರ್ಗಳ ತೊಕ್ಕಲಾಗಿಸುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ ಸತ್ಯವೆಂದು ಪ್ರಮಾಣಿಸುತ್ತೇನೆ ಸತ್ಯವೆಂದು ಪ್ರಮಾಣಿಸುತ್ತೇನೆ ಏನಿ ಪಕ್ಷಿ ಬಗೆಯ ಕೋಕ ಕಂಠದ ಕರ್ಕಸದ ಕೇಕೆ ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೆ ಯುದ್ಧಿರುವ ಪ್ರಚಂಡ ಮಾರ್ಗದ ಪ್ರಳಯ ತಾಂಡವ ಅಖಂಡ ಭರದ ಕಂಡಕ್ಕೆ ಕೋಕ್ಷಿತ ಕಂಟಕದ ಪ್ರವೀಣ ಮಾತ್ಸರ್ಯದ ಮಾನಿಪುಣ ಈ ಸೌಬಲರಾಜ ಶಕುನಿಯೊಡನೆಯೋ ನಿಮ್ಮಗಳ ಸರಸ ಸಲ್ಲಾಪ ಹೋ ನನ್ನ ವಂಶಕ್ಷಯಕ್ಕೆ ಕಾರಣನಾದ ದುರ್ಜಾತ ದುರ್ವೀತ ದುರುಳ ದುರ್ಯೋಧನನೇ ಕೇಳು. ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ಈಗಲೂ ನನ್ನ ಗುಂಡಿಗೆಯು ಸಿಡಿದಂತಾಗುವುದು, ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವು ದಗದಗನೆ ಕುದಿಯುತ್ತಿರುವುದು. ದುರ್ಯೋಧನ ದಗದಗನೆದ್ದಿದ ಬೇಸದ ಜ್ವಾಲೆ ದಹಿಸುತ್ತಿದೆ ಮನಲೋಕ ಕರಾಳೆ. ದಗದಗನೆದ್ದಿದ ಬೇಸದ ಜ್ವಾಲೆ ದಹಿಸುತ್ತಿದೆ ಮನಲೋಕ ಕರಾಳೆ. ಹೊರಡಿದ ತಾವು ಎಲ್ಲೆಲ್ಲೂ ಉಳಿಯುವುದೆಂದು ಪುರುವಂಶದರ ಹರಡಿದ ತಾವು ಎಲ್ಲೆಲ್ಲೂ ಉಳಿಯುವುದೆಂದು ಪುರುವಂಶದ ದಗದಗನೆದ್ದಿದ ದ್ವೇಷದ ಜ್ವಾಲ ದಹಿಸುತ್ತಿದೆ ಮನಲೋಕ ಕರಾಳೆ. ದುರ್ಯೋಧನ ಸೋಲಿಸಿ ನಮ್ಮನ್ನು ಕುರುಪದಿ ತಂದ ಹಸ್ತಿನ ಒಟ್ಟಿಯ ಸೆರೆಯೊಳ್ಳಿಟ್ಟನು.
ದುರ್ಯೋಧನನನ್ನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳ್ಳಿ ಅಣ್ಣ ತಮ್ಮಂದಿರು 100 ನಾವು ನಮಗೆ ಒದಗಿದು ಸೆರವರ ಸಾವು ಅಣ್ಣ ತಮ್ಮಂದಿರು 100 ನಾವು ನಮಗೆ ಒದಗಿದು ಸೆರಮನ ದಗದಗ 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 ನೆಟ್ಟಿದ ಬೇಸದ ಬಯಸಲಿದೆ ಮನಲೋಕ ಕರಾಳೆ ದುರ್ಯೋಧನ ದುರ್ಯೋಧನ ಅಂದು ನೀನು ನಮಗೆ ನೀಡುತ್ತಿದ್ದ ದಿನಕ್ಕೆ 1 ಇಡಿಯನ್ನ 1 ಒಳಲೆ ನೀರು ನಮ್ಮೆಲ್ಲರ ತುಸೆಯ ಪಾತ್ರೆ ನೀಗುತ್ತಿರಲಿಲ್ಲ ದುರ್ಯೋಧನ ನೀಗುತ್ತಿರಲಿಲ್ಲ ನೀ ಕೊಟ್ಟ 1 ಇಡಿಯನ್ನ 1 ಒಳಲೆ ನೀರನ್ನು ನನ್ನ ಹತಭಾಗ್ಯ ಸಹೋದರರು ನನಗೆ ನೀಡಿ ನಿನ್ನ ಮೇಲೆ ಛಲ ತೀರಿಸಲೆಂದೇ ಒಬ್ಬೊಬ್ಬರಾಗಿ ಸತ್ತರು ದುರ್ಯೋಧನ ಒಬ್ಬೊಬ್ಬರಾಗಿ ಸತ್ತರು ಇನ್ನು ಆ ದಾರುಣ್ಯ ದೃಶ್ಯವು ನನ್ನ ಈ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದು ನೊಂದು ಬೆಂದು ಕುಗ್ಗಿ ಕುಶಲಾಗಿರುವ ಈ ನನ್ನ ದೇಹವನ್ನು ಅಣುವಣುವಾಗಿ ಚಿತ್ತಳಿಸಿ ನೋಡಿದರು ಪ್ರತಿಕಾರಕ್ಕೆ ಪ್ರತಿಕಾರ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಎಂಬ ಮಾತುರ್ಯದ ಮಾತುಗಳ ಹೊರತಾಗಿ ನನಗ್ಯಾವುದೇ ಆಸೆಯೂ ಇಲ್ಲ ದುರ್ಯೋಧನ ನನಗ್ಯಾವುದೇ ಆಸೆಯೂ ಇಲ್ಲ ಕರುಣೆ ತೋರಿದ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲದ ಕುಂದಿಯೇ ಕೇಳು ದಗದಯಿಸಿ ಉರಿಯುತ್ತಿದೆ ರೋಷಾಗ್ನಿ ಜ್ವಾಲೆ ಬಿಸಿ ರಕ್ತ ಚೆಲ್ಲುವೆನು ಕೌರವನ ಮೇಲೆ ದಗದಯಿಸಿ ಉರಿಯುತ್ತಿದೆ ರೋಷಾಗ್ನಿ ಜ್ವಾಲೆ ಬಿಸಿ ರಕ್ತ ಚೆಲ್ಲುವೆನು ಕೌರವನ ಮೇಲೆ ಕೂಳ ದುರ್ಯೋಧನನ ಸೇಡಿನ ಜ್ವಾಲೆ ದುರ್ಯೋಧನನ ಸೇಡಿನ ಜ್ವಾಲೆ ಸುಡುತ್ತಿರುವುದು ನಮ್ಮನ್ನು ಬಿಡದ ಹಿಂದೆ ನೆತ್ತರವ ಅರಿಸುವೆನು ಅದಮನಿನ್ ಮೇಲೆ ದುರ್ಯೋಧನ ನೆತ್ತರವ ಅರಿಸುವೆನು ಅದಮನಿನ್ ಮೇಲೆ ದಗದೈಸಿ ಉರಿಯುತ್ತಿದೆ ರೋಷಾಗ್ನಿ ಜ್ವಾಲೆ ಬಿಸಿ ರಕ್ತ ಚೆಲ್ಲುವೆನು ಕೌರವನ ಮೇಲೆ ದುರ್ಯೋಧನ ನೀ ಕೊಟ್ಟ ಹಿಡಿಕೂಳ ನನ್ನವರು ತಿಂದು ವಿಲವಿಲನೆ ಸತ್ತರೂ ಹೊಡೆದ ಬಲು ನಂದು ಅಯ್ಯೋ ನನ್ನ ಹತಭಾಗ್ಯ ಸಹೋದರರೇ ನೀ ಕೊಟ್ಟ ಹಿಡಿಕೂಳ ನನ್ನವರು ತಿಂದು ವಿಲವಿಲನೆ ಸತ್ತರೂ ಹೊಡೆದ ಬಲು ನಾನಿನ್ನ ಮುಗಿಸುವೆನು ನೀ ನೋಡು ಎಂದ ನಾನಿನ್ನ ಮುಗಿಸುವೆನು ನೀ ನೋಡು ದಗದಯಿಸಿ ಉರಿಯುತ್ತಿದೆ ರೋಷಾಗ್ನಿ ಜ್ವಾಲೆ ಬಿಸಿ ರಕ್ತ ಚೆಲ್ಲುವೆನು ಕೌರವನ ಮೇಲೆ ಬಿಸಿ ರಕ್ತ ಚೆಲ್ಲುವೆನು ಕೌರವನ ಮೇಲೆ ದುರ್ಯೋಧನ ದುರ್ಯೋಧನ ಕೊಟ್ಟ ಹಿಡಿಕೂಳ ನನ್ನವರು ತಿಂದು ವಿಲವಿಲನೆ ಸತ್ತರೂ ಹೊಡೆದ ಬಲು ನಂದು ನೀ ಕೊಟ್ಟ ಹಿಡಿಕೂಳ ನನ್ನವರು ತಿಂದು ವಿಲವಿಲನೆ ಸತ್ತರೂ ಹೊಡೆದ ಬಲು ನಂದು ನಾನಿಂದ ಮುಗಿಸುವೆನು ನೀ ನೋಡು ಎಂದು ನಾನಿನ್ನ ಮುಗಿಸುವೆನು ನೀ ನೋಡು ದಗದಯಿಸಿ ಉರಿಯುತ್ತಿದೆ ರೋಷಾಗ್ನಿ ಜ್ವಾಲೆ ಬಿಸಿ ರಕ್ತ ಚೆಲ್ಲುವೆನು ಕೌರವನ ಮೇಲೆ ದುರ್ಯೋಧನ ನಾನು ನಿನ್ನಂತೆ
99 ಮಂದಿ ಸಹೋದರರನ್ನೊಳಗೊಂಡು ಸಾಮಂತರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ಹಸ್ತಿನಾಪುರ ರಕ್ತ ಸಿಂಹಾಸನವನ್ನು ಶಕುನಿ ಮಹಾರಾಜರಿಗೆ ಜಯವಾಗಲಿ, ಶಕುನಿ ಮಹಾರಾಜರಿಗೆ ಜಯವಾಗಲಿ, ಶಕುನಿ ಮಹಾರಾಜರಿಗೆ ಜಯವಾಗಲಿ. ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು, ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು ದುರ್ಯೋಧನ, ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ, ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸ ಮಾಡಿಯೇ ನಾಶ ಮಾಡಬೇಕು. ಅಣ್ಣ ಅಯ್ಯೋ, ನನ್ನ ಅಸಭಾಗ್ಯ ಸಹೋದರ, ನನ್ನ ಅಸಭಾಗ್ಯ ಸಹೋದರರೇ, ಅಣ್ಣ, ನನ್ನ ಅಸಭಾಗ್ಯ ಸಹೋದರರೇ, ಅಳಬೇಡಿರೋ ಎನ್ನ, ಅಳಬೇಡಿರೋ ಎನ್ನ, ಅಳಬೇಡಿರೋ ಎನ್ನ ಹತಭಾಗ್ಯ ಸಹೋದರರೇ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸಹೋದರರೇ, ಅಳಬೇಡಿರೋ ಎನ್ನ ಹತಭಾಗ್ಯ ಸಹೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಅಳಬೇಡಿರೋ, ಅಳಬೇಡಿರೋ, ಅಳಬೇಡಿರೋ ಸಹೋದರರೇ, ಸಹೋದರರೇ, ಅಳಬೇಡ್ರಿ, ಅಳಬೇಡ್ರಿ ಸಹೋದರರೇ, ಅಳಬೇಡ್ರಿ. ದುರುಳ ದುರ್ಯೋಧನ ಮಾಡಿದ ಮೋಸಕ್ಕೆ, ದುರ್ಯೋಧನ, ದುರುಳ ದುರ್ಯೋಧನ ಮಾಡಿದ ಮೋಸಕ್ಕೆ ಬಲಿ ಕೊಡುವೆನು ನಾನು ರಣರಂಗದಲ್ಲಿ. ಬಲಿ ಕೊಡುವೆನು ನಾನು ರಣರಂಗದಲ್ಲಿ. ಅಳಬೇಡಿರೋ ಎನ್ನ ಹತಭಾಗ್ಯ ಸಹೋದರ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಅಳಬೇಡಿರೋ, ಅಳಬೇಡಿರೋ, ಅಳಬೇಡಿರೋ. ಅಯ್ಯೋ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡ್ರಿ, ಅಳಬೇಡ್ರಿ, ಅಳಬೇಡ್ರಿ ನನ್ನ ಹತಭಾಗ್ಯ ಸಹೋದರರೇ. ಅಂದು ನೀ ಮಾಡಿದ ಮೋಸಕ್ಕೆ ಸುಯೋಧನ, ಅಂದು ನೀ ಮಾಡಿದ ಮೋಸಕ್ಕೆ ಸುಯೋಧನ, ಇಂದಿನ ಯುದ್ಧದಲ್ಲಿ ಮರಣವು ಸನೆಯಾಗಿ, ಇಂದಿನ ಯುದ್ಧದಲ್ಲಿ ಮರಣವು ಸನೆಯಾಗಿ. ಅಳಬೇಡಿರೋ ನನ್ನ ಹತಭಾಗ್ಯ ಸಹೋದರ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಅಳಬೇಡಿರೋ, ಅಳಬೇಡಿರೋ, ಅಳಬೇಡಿರೋ. ಅಯ್ಯೋ ನನ್ನ
ನನ್ನ ಸಹೋದರರೇ, ಕಳಬೇಡಿರಿ. ದುರ್ಯೋಧನ, ದುರ್ಯೋಧನ, ನಿನ್ನ ದಾರಿಯಲ್ಲಿ ಹಿಂದಿನವರೆಗೂ ಹಡಿಗಡಿಗೂ ಅಡ್ಡ ಬರುತ್ತಲೇ ಇರುವೆನು. ನಿನ್ನ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ಹಸ್ತಿನಾಪುರದ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವನು. ಕೌರವೇಶ್ವರ, ಕೌರವೇಶ್ವರ, ನರಕದಲ್ಲಿ ನಿನಗಾಗುವ ಹಿಂಸೆಗಿಂತಲೂ ಈ ಶಕುನಿಯಿಂದ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನಗಾಗುವ ಹಿಂಸೆಯು ಅತಿ 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 ಭಯಂಕರವಾಗಿರುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ತ್ವಯಿಸುತ್ತಿರುವ ನಿನಗೆ ಒಂದೇ ಒಂದು ಹನಿ ಕಣ್ಣೀರಿಡಲು ಇಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆನು, ನರಕದ ಮಾರ್ಗವನ್ನೇ ಹಿಡಿಸುವೆನು. ನಿನ್ನ ಏಡಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು ಕುರುರಾಜ. ಅದಿರಲಿ ಮಾವ, ನಾನು ಮಾಡಿದ ಕಾರ್ಯವೋ ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಈ ದಿನ ತಮ್ಮ ವಿಚಾರವನ್ನು ತಿಳಿಸಲೆಂದು ದೂತನು ಸಮಾಚಾರವನ್ನು ತಿಳಿಸಲಿಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಏ ದುರ್ಯೋಧನನು ಅಸಹಾಯಕ ವೀರನು, ತನ್ನೆರಡು ತೋಳ್ಬಲಗಳಿಂದ ಆ ಪಾಂಡವರನ್ನೇ ನಾಶ ಮಾಡಬಲ್ಲೆ. ಆದರೆ ಖ್ಯಾತಿ ಹಿಂಸೆ ಸ್ವೇದ ಕಲಕ ಏದ ಉಚಿತವೇ ಮಾವ. ನಾರದೋರಕ್ಕೆ ಹೋಗಿದ್ದಾಗ ಕೃಷ್ಣನು ಯೋಧವೋ ಧರ್ಮವೆಂದು ಎಷ್ಟೋ ವಿಧ ವಿಧವಾಗಿ ಹೇಳಿದನು. ಆದರೆ ನಾನು ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿ ಬಿಟ್ಟೆ ಮಾವ. ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು, ಅವನ ಮಾತು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಕೃಷ್ಣನು ಹಸ್ತಿನಾಪುರಕ್ಕೆ ಬರ್ತಿರುವಂತೆ ನಾಳಿನ ರಾಜ ಸಭೆಯಲ್ಲಿ ಶಾಂತಿ ಸಂಧಾನವಾಗುವಂತೆ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ ನಡೆದೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ ಕೃಷ್ಣನು ನಮ್ಮ ಸತ್ಕಾರವನ್ನು ನೇಸುವುದಿಲ್ಲ. ಈಗಾಗಲೇ ರಾಜ್ಯದ ಪ್ರಸಾದವನ್ನು ದಾಟಿ ಆದ್ದರಿಂದ ವಿದುರನ ಮೂರು ಜೋಬರನ್ನು ಆಧರಿಸಿರುವಂತೆ ಎಷ್ಟೊಂದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯೋ ಭಕ್ತರ ಪರಾಧೀನನು. ಓ ಕೃಷ್ಣನಿಗೆ ವೇದುರನಂತ ಭಕ್ತರು ಮತ್ತಾರಿರುವರು ಹೇಳು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ
ನೋಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತೆಯನ್ನು ಬಿಡು, ನಡೆದೋದರ ಅಣ್ಣ ದುರಾತ್ಮರ ದ್ರೋಹಿಗಳ ಮನೆಯಲ್ಲಿರುವ ಈತನು. ದುರಾತ್ಮರ ದ್ರೋಹಿಗಳ ಮನವಿರುವ ಈತನು, ಮನವಿರುವ ಈತನು, ಮನವಿರುವ ಈತನು. ಒಂದರನ್ನು ವೇದಿಸಿ ಕಲ್ಲದಾಗಿ ಬರುವನು ಅಣ್ಣ. ಸೋದರ ಒಂದರನ್ನು ವೇದಿಸಿ ಕಲ್ಲದಾಗಿ ಬರುವನು. ಮದಿಮೇಲ ಮಾರ ತಿರುವಕರನ್ನು ಬರುವನು. ಮದಿಮೇಲ ಮಾರ ತಿರುವಕರನ್ನು ಬರುವನು. ದುರಾತ್ಮರು ದ್ರೋಹಿಗಳು ಮನಮುರುವ ಈತನು, ಮನಮುರುವ ಈತನು, ಮನಮುರುವ ಈತನು. ಏನು ಕೃಷ್ಣನಿಗೆ ಸರ್ಕಾರವೇ? ಛೇ ಈ ಸರ್ಕಾರವು ನನಗೊಪ್ಪದು ಒಪ್ಪಲಾರದು. ಸೋದರ ದುಶ್ಯೋಧನ, ಅಭಿಮಾನಶಾಲಿ ಆದ ನನ್ನ ಸೋದರ ದುಶ್ಯೋಧನ, ಇವನನ್ನು ಒಂದೊಂದು ಸಾಲಿ ಸಮಾಧಾನ ಪಡಿಸುವುದು ನನಗೂ ದುಸ್ಸಹ ಎನ್ನಿಸುವುದು. ಅದರಲ್ಲಿ ಮಾವ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕುರುರಾಜ. ಹಾಗಿದ್ದರೆ ಈ ಕೌರವೇಶ್ವರನ ಸಾರ್ವಭೌಮವನ್ನು ತ್ಯಜಿಸಿ ಆ ದಾಸಿ ಪುತ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಿಕೊಳ್ಳುವೆಯೋ ನಾ ಕಾಣೆ. ಮಾವ ಕೃಷ್ಣನಲ್ಲಿ ನಿನಗೆ ಎಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯನ್ನು ನಿರ್ಮೂಲನೆ ಮಾಡಲೆಂದೇ ಅವನು ಅವತರಿಸಿರುವನು. ಯಾರು ಅವನನ್ನು ಪೂಜಿಸುತ್ತಾರೋ ಅವರನ್ನೇ ಮೊದಲು ನಾಶ ಮಾಡಿ ಬಿಡುವನು. ಶಿಶುಪಾಲ, ಜರಸಂಧ ಇವರೆಲ್ಲರೂ ನಿನಗೆ ಎಂಥ ಮಿತ್ರರಾಗಿದ್ದರು ಹೇಳು? ಕಾರಣವಿಲ್ಲದೆ ಅವರನ್ನು ಸಂಹಾರ ಮಾಡಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸ್ಯನನ್ನು ಸಿಂಹಾಸನದಲ್ಲಿ ಮಾತ್ರಕ್ಕೆ ಕೂರಿಸಲಿಲ್ಲವೇ? ಸಹೋದರರಿಗೆ ಸುರಪಾನವನ್ನು ಪ್ರವರ್ತನ ಮಾಡಿ ರಾಜಲಕ್ಷ್ಮಿಯನ್ನು ಕೈವಶ ಮಾಡಿಕೊಳ್ಳಲಿಲ್ಲವೇ? ಇಂಥವನಿಗೆ ಮನ್ನಣೆಯ ಕುರುರಾಜ. ಮಾವ ಹಾಗಾದರೆ ಆ ದಿನ ನನ್ನನ್ನು ಏಕೆ ದೂರಕ್ಕೆ ಕಳಿಸಿದೆ? ಆನಂದ ಗೋಪಾಲನ ಮನೆ ಬಾಗಿಲಲ್ಲಿ ಸಾವನ್ನು ಬೇಡುವುದು ಏ ದುರ್ಯೋಧನಿಗೆ ಉಚಿತವಾದ ಕಾರ್ಯ ಮಾವ. ಅದಕ್ಕೊಂದು ಉದ್ದೇಶವಿತ್ತು ಕುರುರಾಜ. ಏನು ಮಾವ ಉದ್ದೇಶ? ಆಳ ಸರ್ಪದ ಹಲ್ಲನ್ನು ಕಿತ್ತ ಬಳಿಕ ಮಾವ ಅದರೊಡನೆ ಸರಸವಾಡಬಹುದಲ್ಲವೇ? ಆ, ಕೃಷ್ಣನಿಗಿಂತ ಅವನ ಯಾದವ ಸೈನ್ಯವನಿಗೆ ಹೆಚ್ಚಿನ ಅವಶ್ಯಕತೆ ಇತ್ತು. ಯದುಪತಿಯನ್ನು ಅವನ ಯಾದವ ಸೈನ್ಯದಿಂದಲೇ ನಾಶ ಮಾಡುವಂತ ಸಹಯೋಗವು ಈಗ ಬಂದೊದಗಿರುವುದು. ಕೃಷ್ಣನು ತನ್ನ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಲು ಬಂದರೆ ಅದನ್ನು ನಿರಾಕರಿಸಿ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚದಿಂದ ಕೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು ಕುರುರಾಜ. ಮಾವ ಕೃಷ್ಣನು ನೀನು ಹೇಳಿದಂತ ವಂಚಕನೇ ಇರಬಹುದು, ಆದರೆ ಅವರ ಮೇಲಿನ ದ್ವೇಷದಿಂದ ಆ ಪಾಂಡವರು ನಿಂತಿರಬೇಕಾಗುವುದಲ್ಲ. ಪಾಂಡವರು ಪಾಂಡವರೇ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲು ಸಾಧ್ಯವಿಲ್ಲ ದುರ್ಯೋಧನ. ಏಕೆಂದರೆ ಅವರೆಲ್ಲರೂ ಪಾಂಡವರು ಕೃಷ್ಣ ರಾಯಭಾರಿಗಳು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ, ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಮತ್ತಿನ್ನೇನಯ್ಯ, ಪಗಡೆಯಾಟದಲ್ಲಿ ಅವರು ಸೋತಾಗಲೇ ರಾಜ್ಯದ ಮೇಲಿನಕ್ಕೂ ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದು ಎಂದರೆ ಏನು? ವೀರಶಕ್ತಿಯರಿಂದ ಅನುಮುಕ್ತರಾದ ರಾಜಲಕ್ಷ್ಮಿಯನ್ನು ಭಿಕ್ಷುಕರಿಗೆ ಯಾಚಿಸುವುದು ಉಚಿತವಾದ ಕಾರ್ಯವಲ್ಲ ದುರ್ಯೋಧನ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣರಂಗದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ಕೈವಶ ಮಾಡಿಕೊಳ್ಳಲಿ.
ಅದನ್ನು ಹೊರತುಪಡಿಸಿ ಈ ರೀತಿ ರಾಜ್ಯ ಕೊಡೆಯ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದ ಸೋಮಲ ರಾಜ. ಯೋಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮೊರೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಇಷ್ಟು ಮಾತ್ರವಲ್ಲ ಅಳಿಯ, ಸೋದರಳಿಯ, ಸಂಧಿಗಾಗಿ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೊಂದು ತಕ್ಕ ಸಾಕ್ಷಿ ಆಗಲೇಬೇಕು. ಈಗ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನದು ಮಾವನಿಂದ ಸಲಹೆ? ಯಥಾಕಾಲದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ ವೀರನಿಗೆ ಕುರು ಸಾಮ್ರಾಟನಿಗೆ ಭುವನದೊಳಗೆ ಮಹಾಪ್ರಬಲೇಶ ಭುವನದೊಳಗೆ ಮಹಾಪ್ರಬಲೇಶ ನಿನ್ನ ಸಲಹೆ ಹೊರತಾಗಿ ನಾನು ಮತ್ತೇನು ಮಾಡುವುದಿಲ್ಲ. ನಡೆ ಚಕ್ರವರ್ತಿ ನಡೆ. ಕುರುಕುಲದ ಪುಣ್ಯೇ ನಡೆ. ಕುರುಡನ ಮಗನೇ ನಡೆ. ಕುರುಕುಲದ ಕೀಟವೇ ನಡೆ. ದುರ್ಯೋಧನ, ನಿನ್ನ ಸತಿ ಭಾನುಮತಿ ಮಂಡೆಗೆದರೆ ಮುಂಡೆ ಆಗಿ ಎಂದು ನಿನ್ನ ಮುತದೆಯರ ಮುಂದೆ ಅಳುತ್ತಾ ಮಲಗುವಳವು. ಅಂದೇ ಸಕುನಿನ ಮನಸ್ಸಿಗೆ ಶಾಂತಿ, ಅಂದೇ ಸಕುನಿ ಮನಸ್ಸಿಗೆ ಆನಂದ, ಅಂದೇ ಸಕುನಿ ಮನಸ್ಸಿಗೆ ಪರಮಾನಂದ. ಕೌರವೇಶ್ವರ, ನನ್ನ ಸಹೋದರ ಕಿಚ್ಚನ್ನು ನಿನ್ನ ಸಹೋದರಿಗೆ ಹೆಚ್ಚಿಸದಿದ್ದರೆ ನಾನು ಸೌಬಲ ರಾಜ ಶಕುನಿಯೇ ಅಲ್ಲ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನೇನಾದರೂ ಬಲ್ಲೆಯ ಮರುಳೆ? ಶಾ ಎಂದರೆ ಶಪಥ, ಓ ಎಂದರೆ ಕುರುಕುಲ, ನೀ ಎಂದರೆ ನಿರ್ನಾಮ. ಕುರುಕುಲವನ್ನು ನಿರ್ನಾಮ ಮಾಡಲು, ನಿರ್ಮೂಲನೆ ಮಾಡಲು ಸೋದರಲ್ಲೊಬ್ಬ ಉಳಿದಿರುವನು, ಈ ನಿನ್ನ ಸೋದರ ಮಾವ ಶಕುನಿ, ನಿನ್ನ ಸರ್ವನಾಶದ ಶನಿ. ಅಧಿಕಾರ ಎಂಬ ಮದಿನಿಂದ ಕೊಬ್ಬಿ ಮೆರೆಯುತ್ತಿರುವೆಯಾ ಮೂಢ? ಎಷ್ಟು ದಿನವೋ ಅಧಿಕಾರ? ಇನ್ನೆಷ್ಟು ದಿನ ನಿನ್ನ ಅಧಿಕಾರ? ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ದುರ್ಯೋಧನ, ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ. ಹೌದ ದುರ್ಯೋಧನ? ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ,
ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ, ಸರೆ ಆಳ ಆಸೆ ಇದೆ ನಿನ್ನ ಮನದಲ್ಲಿ, ಸರೆ ಆಳ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ನಿನ್ನದು ತಪ್ಪ ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ನೆರೆಯುವೆ, ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನೀಚ ನಾನು ನೋಡು, ದ್ರೋಹಿ ನಾನು ನೋಡು, ದುರ್ಯೋಧನ. ವೀರಧನುಸು ಹಿಡಿದು ನಿಂತ ವೀರಪಾತನ, ವೀರಧನುಸು ಹಿಡಿದು ನಿಂತ ವೀರಪಾತನ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಪಾಪಕರ್ಣ. ವೀರಧನುಸು ಹಿಡಿದು ನಿಂತ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು. ಅಯ್ಯೋ ಪಾಪ, ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು. ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಕದ್ದು ನೆರೆಯುವೆ, ನಿಮ್ಮನಿಗೆ ಬಲಿಯ ಕೊಟ್ಟು ನಾನು ನೋಡು, ಈತ ನಾನು ನೋಡು, ಹೋಗಿ ನಾನು ನೋಡು, ಅದಮ್ಮ ನಾನು ನೋಡು. ಬಣ್ಣಿಸ
ಬಣ್ಣಿಸಬಹುದೇ ನಿನ್ನಯ ಲೀಲಾ ಬಣ್ಣಿಸಬಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರಾ ನೀರಜಲೋಚನ ದರುಶನ ತಾರಾ ಮೊರೆ ಕೇಳಿ ಬಾರೆಯ ಮೊರಾರಿ ಬಕುತನ ಮೊರೆ ಆಲಿಸಿ ಶೌರೇ ಮೊರೆ ಕೇಳಿ ಬಾರೆಯ ಮೊರೆ ಕೇಳಿ ಬಾರೆಯ ಮೊರೆ ಕೇಳಿ ಬಾರೆಯ ನನ್ನ ಮೊರೆ ಕೇಳಿ ಬಾರೆಯ ಪ್ರಭು ಕೃಪಾಸಾಗರ ಪರಮಾತ್ಮ ನಾನು ಮಾಡಿದ ಕರ್ಮ ಫಲವು ನಿಶೇಷವಾಗಿ ತೀರಿ ಎಂದಿಗೆ ಆ ಪರಮಾತ್ಮನ ಅಭಯ ಹಸ್ತವು ನನ್ನ ತಲೆ ಮೇಲಿಡುವುದೋ ಯಾವ ಮಹಾಪುರುಷನನ್ನು ನೋಡಲು ಯೋಗಿಗಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ ಅಂತಹ ಕರುಣಾಳು ಸರ್ವಜ್ಞನು ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ದೂತನಾಗಿ ಬರುತ್ತಿದ್ದಾನಂತೆ. ಸಕಲ ವೈಭವಗಳನ್ನು ತುಂಬಿದ್ದ ಆ ಕೌರವೇಶ್ವರನ ಬಳಿಗೆ ಬರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪ್ರಭು ಕೃಪಾಸಾಗರ, ನಿನ್ನನ್ನು ನೋಡಿ ಆನಂದ ಪಡೆದಲ್ಲಿ ನಾವು ಎಷ್ಟರವರು. ಪ್ರಭು ನೀನು ಬಂದು ನನ್ನ ಮುಕ್ತಿಯನ್ನು ಕೊಡುವ ತನಕ ಈ ಕ್ಷೀರದಿಂದಲೇ ಜೀವಿಸುವೆನು ಪರಮಾತ್ಮ, ಇದು ನಿನಗರ್ಪಿತವಾಗಲಿ. ಪರಮಾತ್ಮ ವಿದುರ, ನಿನಗೆ ಮಂಗಳವಾಗಲಿ. ಪರಮಾತ್ಮ ಕುಂತು ನಿನ್ನ ದರ್ಶನ ಮಾಡೋದ್ರಿಂದಲೇ ಧನ್ಯನಾದೆನು ಪ್ರಭು, ಧನ್ಯನಾದೆನು. ಆಕಾಶ ಭೂಮಿಗಳಲೆದಂತ ಪಾದ ಪ್ರಭು, ಆಕಾಶ ಭೂಮಿಗಳಲೆದಂತ ಪಾದ ಕಾಳಿಂಗ ನಾಶಿರಗಿ ತುಳಿದಾಡಿದ ಪಾದ. ಕಾಳಿಂಗ ನಾಶಿರಗಿ ಕುಣಿದಾಡಿದ ಪಾದ ಕಾಣನದಿ ಕಲ್ಲಾದ ಮುನಿ ಸಚಿಗೆ ಜೀವವ ತಂದ ಪ್ರಭು. ಕಾಣನದಿ ಕಲ್ಲಾದ ಮುನಿ ಸಚಿಗೆ ಜೀವವ ತಂದ ಕಾನನ ಶ್ರೀಪಾದ ನಂಬಿದೆ ನಯ್ಯ ಹೇ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರೋಪಿಣಿ ಲೋಲ. ನಿನ್ನೆ ಪಾವನ ಚರಣಗಳ ಮಹಿಮೆಯ ವರ್ಣಿಸ ಮಾತುಗಳ ಕಂಡನು ತಂದೆ ವಿಠಲ. ಹೇ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ. ಪ್ರಭು ನಿನ್ನ ದರ್ಶನ ಮಾಡಿದಿಂದಲೇ ಧನ್ಯನಾದೆನು ಪ್ರಭು, ಧನ್ಯನಾದೆನು. ವಿದುರ, ನಿನ್ನ ಕುಣಿದಾಟವೂ ಹಾಗಿರಲಿ. ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ಸಕಲ ಲೋಕಗಳೆಲ್ಲ ನಿಮ್ಮ ದೇಹದೊಳಗೆ ಇಟ್ಟುಕೊಂಡು ಪ್ರಪಂಚವನ್ನೇ ಪಾಲಿಸುತ್ತಿರುವ ನಿಮಗೆ ಅನುರೂಪಿಯಾದ ನಾನು ಏನು ತಾನೇ ಕೊಡಲು ಸಾಧ್ಯ? ವಿದುರ, ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಗಟ್ಟಿ ಇಲ್ಲಿಗೆ ಕರೆತಂದಿತು. ಅದಕ್ಕೆ ನಾನೇನು ಮಾಡಲಿ? ನನ್ನನ್ನು ಪರೀಕ್ಷಿಸುತ್ತೀಯಾ ದೇವ? ವಿದುರ,
ಕೊಡವಿಯೊಳ್ ಭಕ್ತ ಶಿರೋಮಣಿ ನೀನು ಕೊಡವಿಯೊಳ್ ಭಕ್ತ ಶಿರೋಮಣಿ ನೀನು ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಭಕ್ತಿಯ ಪಾಶಕ್ಕೆ ಚಿತ್ರವನ್ನೊಲಿಸಿದೆ ಭಕ್ತಿಯ ಪಾಶಕ್ಕೆ ಚಿತ್ರವನ್ನೊಲಿಸಿದೆ ಭಕ್ತನೇ ನಿನಗಿಂತ ಎತ್ತ ಹೋದರು ಮನ ಇತ್ತಲೇ ಬರ್ಬೋದು ಎತ್ತ ಹೋದರು ಮನ ಇತ್ತಲೇ ಬರ್ಬೋದು ಭಕ್ತನೆಂದೆನಿಸಿದ ವಿದುರ ವಿದುರ ಸತ್ತನೆಂದೆನಿಸಿದ ಮತ್ತ ಸುಯೋಧನ ಭಕ್ತನೆಂದೆನಿಸಿದ ಮತ್ತ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮರಿರುವರೆ ಭಕ್ತನೆ ನಿನಗಿಂತ ಉತ್ತಮರಿರುವರೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ ವಿದುರ ಭಕ್ತಾಗ್ರಣಿ ಸರ್ವದಾ ನನ್ನನ್ನು ಧ್ಯಾನಿಸುತ್ತಾ ಪ್ರಪಂಚದ ಭೋಗ ಭಾಗ್ಯವಲ್ಯವನ್ನು ತಿರಸ್ಕರಿಸಿ 40 ವರ್ಷಗಳಿಂದ ಈ ಪರ್ಣ ಕುಟೀರದಲ್ಲಿ ವಾಸಿಸುತ್ತಾ ಕಾಮ ಕ್ರೋಧಾದಿಗಳಿಗೆ ಮನ ಕೊಡದೆ ಊಟ ನಿದ್ರೆ ಆಹಾರವಿಲ್ಲದೆ ಕೇವಲ ಕ್ಷೀರಪಾನದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೆ ಅದಿರಲಿ ಏನಾದರೂ ಆಹಾರವಿದ್ದರೆ ಕೊಡುವಿದುರ ಪರಮಾತ್ಮ ನನ್ನಲ್ಲಿ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ಪ್ರಭು ಪರಮಾತ್ಮ ನನ್ನ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ಪ್ರಭು ವಿದುರ ನನಗೆ ಬೇಕಾದ ಆಹಾರವು ಅದೇ ಅಲ್ಲವೇ ಹಿಂದೆ ಕುಚೇಲನು ಕೊಟ್ಟ ಅವಲಕ್ಕಿಯ ಪ್ರಸಾದವು ಶಬರಿಯು ತನ್ನ ಬಾಯಿಂದ ಕಚ್ಚಿ ತಂದಿಟ್ಟ ಹಣ್ಣುಗಳ ರುಚಿಯು ಈಗಲೂ ನನ್ನ ಜ್ಞಾಪಕಕ್ಕೆ ಬರುತ್ತಿದೆ ನಿನ್ನಲ್ಲಿರುವ ಹಾಲು ಅದೆಲ್ಲಕ್ಕಿಂತಲೂ ಮಿಗಿಲಾದ ಆಹಾರವಲ್ಲವೇ ಬೇಗ ಕೊಡು ವಿದುರ ಅಯ್ಯೋ ಪರಮಾತ್ಮ ನಾನೇನು ತಾನೇ ಹೇಳಲಿ ಈಗ ತಾನೇ ಇದ್ದ ಹಾಲನ್ನೆಲ್ಲ ನಿಮಗರ್ಪಿಸಿ ಕುಡಿದು ಬಿಟ್ಟನಲ್ಲ ಪ್ರಭು ಸರಿ ಸರಿ ನನಗರ್ಪಿಸಿದ ಮೇಲೆ ಸ್ವಲ್ಪವಾದರೂ ಉಳಿದಿರಬೇಕು ಪ್ರಭು ನಿಮ್ಮ ನಾಲಿಗೆಯೂ ಸಹ ನೆನೆದಷ್ಟು ಇಲ್ಲವಲ್ಲ ಪ್ರಭು ಎಲ್ಲಿ ಕೊಡು ವಿದುರ ನಿನ್ನ ಮನೆಯಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಹಾಲಿಲ್ಲ ಎಂದು ಹೇಳುತ್ತಿರುವೆಯಲ್ಲ ಇದೇ ನಿನ್ನ ಬುದ್ಧಿ ದೇವ ಭಕ್ತರಕ್ಷಕ ನಿನ್ನ ಮಹಿಮೆಯನ್ನು ಬಲ್ಲವರು ಯಾರು ಆಗಲಿ ಹೋಗಿ ನೋಡುವೆನು ಪರಮಾತ್ಮ ಪರಮಾತ್ಮ ಈ ನಾನು ಮಾಡಿದ ತಪ್ಪನ್ನು ಮನ್ನಿಸಿ ಈ ಹಾಲನ್ನು ಕುಡಿದು ಪ್ರೀತನಾಗು ಪ್ರಭು
ಪರಮಾತ್ಮ, ನಿನ್ನ ಮಹಿಮೆಯನ್ನು ಮಾತೆಯಾದ ಯಶೋಧರೊಬ್ಬಳು ಬಿಟ್ಟರು ಅರಿಯಲು ಸಾಧ್ಯ, ಈ ಪಾಮರಿಂದ ಅರಿಯಲು ಸಾಧ್ಯವೇ ಪರಮಾತ್ಮ? ವೇದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿದ್ದೇನೆ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ವತ್ಸಲ ಎಂಬ ಬಿರುದನ್ನು ಪಾಲಿಸಿದೆ. ವೇದುರ, ನಾನು ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಹಾಗೆ ದುರ್ಯೋಧನ ರಾಜಸಭೆಗೆ ಹೋಗುತ್ತಿದ್ದೇನೆ. ಅಲ್ಲಿ ಎಂದೂ ನಡೆಯದಂತಹ ಒಂದು ವಿಚಿತ್ರವು ನಡೆಯುವುದು, ಅದನ್ನು ನೀನು ನೋಡುವೆಯಂತೆ. ಅಲ್ಲಿಗೆ ಬಾವಿದುರ. ಪರಮಾತ್ಮ, ತಮ್ಮಿಸಿದಂತೆ ಆಗಬಹುದು. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ನಡೆಯುವ ಮೋಹನ ರೂಪ ದೇವ ಜಗದ ಬಲ್ಲವರ್ಯಾರು ಜಗದ ಜೀವದೊಳು ಪವನಕ್ಕೆ ಸುಲುಗಿದ ಬಹಳ ಮನೋಜರು. ಭವನಕ್ಕೆ ಸಿಲುಕಿದ ಬಹಳ ಮನೋಜರು ಭವರೋಗ ವೈದ್ಯ ದೇವ ನೀ ಪರಿಪಾಲಿತೆ ಭವರೋಗ ವೈದ್ಯ, ನೀ ಪರಿಪಾಲಿತೆ ಜಗದ ಜೀವನದ ಜಗಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ನಿಡುವ ಮೋಹನ ರೂಪ ದೇವ ಜಗದ ಜೀವನದ ತನು ನೀನೇ, ಜಗದ ಜೀವದ ತನು ನೀನೇ, ಜಗದ